ಆಗಿದೆ. ಹಾಯ್ ಸ್ನೇಹಿತರೆ, ನಾನು ಐಶು. ನಮ್ಮ ಅಪ್ಪನ ಚಾನೆಲ್ SL ಟ್ರಕ್ಸ್ ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ಮತ್ತೊಂದು ಹೊಸ ಲಾರಿ ಪ್ರಯಾಣ ಮತ್ತು ಹೊಸ ಅನುಭವಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವ್ಲಾಗ್ಸ್ ಶುರು ಮಾಡೋಣ. ಹಾಯ್ ಸ್ನೇಹಿತರೆ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಸುಮಾರು 22 ದಿನದ ನಂತರ ಲಾಂಗ್ ಹೋಗ್ತಾ ಇದ್ದೀನಿ ಗೋವಾ ಕಡೆ. ನಮ್ಮ ಗಾಡಿಗೆ ಆಲ್ ಇಂಡಿಯಾ ಪರ್ಮಿಟ್, ಈ ಪ್ಯಾನಿಕ್ ಬಟನ್ ಕಡೆಯಿಂದ ತುಂಬ ಸಮಸ್ಯೆ ಆಗಿ ಆಲ್ ಇಂಡಿಯಾ ಪರ್ಮಿಟೇ ಬಂದಿದ್ದಿಲ್ಲ. ಇವತ್ತು ನಿನ್ನೆ ಅಂದರೆ 21ನೇ ತಾರೀಕು ಬಂತು, ಇವತ್ತು 22ನೇ ತಾರೀಕು. ಇವತ್ತು ಲೋಡ್ ಹೇಳಿದಾರೆ ಗೋವಾ ಕಡೆ ಹೋಗ್ತಾ ಇದ್ದೀನಿ. ಮಳೆ ಬರ್ತಾ ಇದೆ ಬೆಳಗ್ಗೆನೆ. ಎಲ್ಲಿಂದಪ್ಪ ಅಂದರೆ ಮಾಮೂಲಿ ನಮ್ಮ ಬೂದುಗುಂಬ ಕ್ರಾಸ್ ಇಣಿಗೆರೆಯಿಂದ ಗೋವಾಗೆ ಲೋಡ್ ಹೇಳಿದ್ದಾರೆ. ಇಷ್ಟು ದಿವಸ ಬರೀ ಗೋಕಾಕು, ಇಲ್ಲಿ ಹೊಸಪೇಟೆ, ಗೋಕಾಕು ಹೊಸಪೇಟೆ ಹೊಡಿತಾ ಇದೀವಿ ಲೋಕಲು. ಯಾಕಂದರೆ ಪರ್ಮೆಂಟ್ ಇಲ್ಲ, ಸ್ಟೇಟ್ ಪರ್ಮೆಂಟ್ ಅಷ್ಟೇ ಐತೆ, ಆಲ್ ಇಂಡಿಯಾ ಪರ್ಮೆಂಟ್ ಇಲ್ಲ. ಬೇರೆ ಕಡೆ ಹೋಗೋಕೆ ಎಲ್ಲೂ ಲೋಡ್ಗಳಿಲ್ಲ, ಬೆಂಗಳೂರಾಗ ಲೋಡ್ ಇಲ್ಲ, ಏನಿಲ್ಲ. ಅದಕ್ಕೆ ಇಲ್ಲೇ ಲೋಕಲ್ ಹೊಡಿತಾ ಇದ್ವಿ. ಈಗ ಸದ್ಯಕ್ಕೆ ನಿನ್ನೆ ಡಾಕ್ಯುಮೆಂಟ್ಸ್ ಎಲ್ಲ ಬಂತು, ಪರ್ಮೆಂಟ್ ಎಲ್ಲ ಬಂದಮೇಲೆ ಇವತ್ತು ಗೋವಾ ಕಡೆ ಲೋಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ತುಂಬಾ ಈ ಸಲ ಗೋರ್ಮೆಂಟ್ ಮಾಡೋ ರೂಲ್ಸ್ಗಳಿಂದ ತುಂಬ ಬೇಜಾರಾಗ್ಬಿಡ್ತು. ಯಾಕಂದರೆ 22 ದಿನ ಗಾಡಿನ 1ನೇ ತಾರೀಕು ತಗೊಂಡೋಗಿ RT ಆಫೀಸಿಗೆ ತೋರಿಸಿದ್ದು ನಾವು. ಇವತ್ತು 22ನೇ ತಾರೀಕು. 22 ದಿನ ಡಾಕ್ಯುಮೆಂಟ್ಸ್ ಬರೋದಕ್ಕೆ ಲೇಟ್ ತಗೊಂಡ್ಬಿಡ್ತು. ಮುಂಚೆಲ್ಲ 2 ದಿನ 3 ದಿನಕ್ಕೆ ಬಂದ್ಬಿಡೋದು, ಈಗ 22 ದಿನ ತಗೊಂಡಿದ್ದೆ. ಅರ್ಥ ಮೇನ್ ಈ ಪ್ಯಾನಿಕ್ ಬಟನ್ SOS ಐತಲ್ಲ, ಇದು ತೋರಿಸ್ತೀನಿ ನೋಡಿ. ಈ ಬಟನಿಂದನೇ ನಮಗೆ ತುಂಬಾ ಲೇಟ್ ಆಗಿದ್ದು. ಅದು ಒಂದು ಪ್ಯಾನಿಕ್ ಬಟನ್ನು ಆಲ್ ಇಂಡಿಯಾ ಪರ್ಮೆಂಟ್ ಗಾಡಿಗೆ ಹಾಕಲೇಬೇಕು, ಅವು ಇವು ಅಂದ್ಕೊಂಡು ಏನೇನೋ ರೂಲ್ಸ್ಗಳು ಮಾಡ್ಕೊಂಡು ಅದು ಆ್ಯಕ್ಟಿವೇಶನ್ ಆಗೋಕ್ಕೆ ಅದು ಇದು ಅಂದ್ಕೊಂಡು ಇಷ್ಟು ದಿನ ಟೈಮ್ ತಗಂತು. ಏನು ಮಾಡೋಕ್ಕಾಗಲ್ಲ. ಸರ್ಕಾರದವ್ರು ಮಾಡೋ ರೂಲ್ಸ್ಗಳೆಲ್ಲ ಲಾರಿಯವ್ರ ದುಡ್ಡು, ಲಾರಿಯವ್ರ ಹತ್ರ ಕಿತ್ಕೊಂಡು ತಿನ್ನೋದು ಒಂದೇ ನೋಡ್ತಾರೆ ಅಷ್ಟೇ, ಬೇರೆ ಏನು ನೋಡಲ್ಲ ಅವರು. ಇರಲಿ, ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿನೇ ಹಂಗೆ. ಅದು ಹಾಕ್ಲಿಲ್ಲ ಅಂದರೆ ಪರ್ಮೆಂಟ್ ಬರ್ತಾ ಇಲ್ಲ, ಹಾಕ್ಸಿದ್ರು ಅದು ಆಕ್ಟಿವೇಶನ್ ಆಗ್ತಾ ಇಲ್ಲ, ಲೊಕೇಶನ್ ತೋರಿಸ್ತಾ ಇಲ್ಲ, ಅದಿಲ್ಲ ಇದಿಲ್ಲ ಅನ್ಕೊಂಡು ಏನೇನೋ ಮಾಡ್ಕೊಂಡು ಇಷ್ಟು ದಿನ ಮಾಡಿಬಿಟ್ರು. ಮಳೆ 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 ಬೆಳಗ್ಗೆನೆ ಮಳೆ ಹಿಡ್ಕೊಂಡೈತೆ. ಟೈಮ್ ಇನ್ನೂ 9 ಗಂಟೆ. ಈಗ ಲೋಡ್ಗೆ ಹೋಗು ಅಂದರು. ಲೋಡ್ಗೆ ಹೋಗೋ ಟೈಮ್ಗೆ ಮಳೆ ಬೇರೆ ಹಿಡ್ಕೊಂಡೈತೆ. ಮಳೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಮಳೆಗಾಲ ಅಂದಮೇಲೆ ಹಿಂಗೇನೆ, ಅದು ಕಡಿಮೆನೆ. ಈ ಥರ ಬರೀ ಹನಿ ಉದುರ್ತಾ ಇತ್ತಷ್ಟೇ, ಜೋರಾಗಿ ಮಳೆ ಬರ್ತಾ ಇಲ್ಲ. ಹನಿ 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 ಬರೀ ಇದೆ ಹನಿ ನೋಡಿ. ಎಲ್ಲ ಹಿಂಗೆ ಓಡಾಡ್ತಾರೆ ಈ ಥರನೇ. ಸ್ವಲ್ಪ ಜೋರಾಗಿ ಬಂದರೆ ನೀರೆಲ್ಲ ಇದಾಗ್ತವೆ. ರೈತರಿಗಾರ ಇದಾರ ಮಾಡ್ಬೋದು, ಬೆಳೆ ಬೆಳೆಕಾರ ನೀರು. ಈ ಹನಿ ಉದ್ರದ ಏನು ಬೆಳೆ ಬೆಳಿತೀಯಪ್ಪ? ಈ ಥರ ಹೋಯ್ತಾ ಐತೆ. ಸದ್ಯಕ್ಕೆ ಹೋಗೋಣ ಇನ್ನೊಂದು 5-6 ಕಿಲೋಮೀಟ್ರ್ ಪಾಯಿಂಟು ಬೂದುಗುಂಬ ಕ್ರಾಸಿಂದ ಮುಂದೆ. ಅಲ್ಲಿ ಹೋಗಿ ಲೋಡ್ ಮಾಡ್ಕೊಂಡು, ಲೋಡ್ ಎಷ್ಟೊತ್ತಾಗುತ್ತಾ ನೋಡೋಣ. ಅಲ್ಲೇ ನಾಷ್ಟ ಸಿಗುತ್ತೆ, ನಾಷ್ಟ ಎಲ್ಲ ಮಾಡ್ಕೊಂಡು ಹೋಗೋದು. ನಮ್ಮ ಹೊಸ ಗಾಡಿಯಲ್ಲಿ ಮೊದಲನೇ ಟ್ರಿಪ್ ಲಾಂಗು ಅಂದರೆ ಗೋವಾ ಕಡೆ. ಆಲ್ ಇಂಡಿಯಾ ಪರ್ಮೆಂಟ್ಗೋಸ್ಕರ ತುಂಬ ವೇಟ್ ಮಾಡ್ತಿದ್ವಿ. ಇಲ್ಲ ಹೈದ್ರಾಬಾದಲ್ಲ ಒಂದು ಸ್ವಲ್ಪ ಲೋಡಿಂಗ್ ಚೆನ್ನಾಗಿ ಓಡ್ತಾ ಇತ್ತು. ಹೈದ್ರಾಬಾದ್ ಕೇರಳ ಎಲ್ಲ ಹೋಗೋಣ ಅಂದರೆ ಪರ್ಮೆಂಟ್ ಇಲ್ಲ. ಪರ್ಮೆಂಟ್ ಇಲ್ಲದೇ ಹೋಗೋಕ್ಕಾಗಲ್ಲ. ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ದೊಂದು ಗಾಡಿ ಪರ್ಮೆಂಟ್ ಇಲ್ಲದೆ ಕೇರಳ ಹೋಗಿದ್ದಕ್ಕೆ 60,000 ಫೈನ್ ಹಾಕಿದ್ದಾರೆ. 60,000 ಅದೇನೋ ಇಂದಂಗೆ ಆಗ್ಬಿಡ್ತೈತೆ. ಆಮೇಲೆ ಅದಕ್ಕೇನೆ ಬೇಡ, ನಮ್ಮ ಸ್ಟೇಟ್ ಪರ್ಮೆಂಟ್ ಐತೆ, ಸ್ಟೇಟಲ್ಲೇ ಓಡಿಸ್ಕೊಳ್ಳೋಣ, ಅದು ಆಲ್ ಇಂಡಿಯಾ ಪರ್ಮೆಂಟ್ ಬಂದಮೇಲೆ ಹೋಗೋಣ ಅಂಥೇಳಿ ಸ್ವಲ್ಪ ಲೋಕಲ್ ಹೊಡ್ಕೊಂಡಿದ್ವಿ. ಈಗ ಬಂತು, ಇನ್ಮೇಲೆ ನಮ್ಮ ಹೊಸ ಜರ್ನಿಗಳು ಶುರು ಮಾಡೋಣ. ರೋಡೆಲ್ಲ ಮಾಡ್ಕೊಂಡು ನಮ್ಮ ಬಂಕಿಂತ ಡೀಸೆಲ್ ಹಾಕೊಂಡು ಬಿಡೋಷ್ಟೊತ್ತಿಗೆ 12 ಗಂಟೆ ಟೈಮು. ನಮ್ಮ ಬಂಕ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಎಲ್ಲ ಮಲಿಕೊಂಡಿದ್ದಾರೆ. ಇದ್ರ ಗಾಡಿ ಇರೋದ್ರಿಂದ ಬಂದು ಫೋನ್ ಮಾಡಿ ಎಬ್ಸಿದ್ರೆ ಬಂದು ಡೀಸೆಲ್ ಹಾಕಿರು. ಡೀಸೆಲ್ ಅಡ್ಡು ಎಲ್ಲ ಫುಲ್ ಮಾಡಿದ್ದಾಯಿತು. ಇಲ್ಲೇ 12 ಗಂಟೆ. ಇನ್ನು ಯಾವಾಗಪ್ಪ ನಾವು ಹೊರಡೋದು? ಸಿಕ್ಕಾಪಟ್ಟೆ ಲೇಟ್ ಮಾಡಿಬಿಡ್ತಾರಪ್ಪ.
ಕರೆಕ್ಟಾಗಿ ಲೋಡ್ ಆಗಿದ್ದು ಮಧ್ಯಾಹ್ನ 12 ಗಂಟೆಗೆ, ರಾತ್ರಿ 12 ಗಂಟೆಗೆ ಬಿಲ್ಲು. ಅಂದರೆ 10:45 11 ಗಂಟೆ ಬಿಲ್ ಕೊಟ್ಟಿದ್ದು. ಅಲ್ಲಿಂದ ಇಲ್ಲಿ ಬಂದು ಡೀಸೆಲ್ ಫುಲ್ ಮಾಡಿಸ್ಕೊಂಡು ಆಟ್ ಬ್ಲೂ ಅಲ್ಲಿ ಹಾಕ್ಕೊಂಡು ಕೊಪ್ಪಳ ಬಿಟ್ಟಿದ್ದೀನಿ. ಹೋಗೋದು ಆರಾಮಾಗಿ ಹೋಗೋದು. ಏನು ತಿಂದಿಲ್ಲ, ಹೊಟ್ಟೆ ಬೇರೆ ಏನಾಗ್ಬಿಡ್ತು. 1.5-2 ತಿಂಗಳು ಮನೇಲಿ ಇದ್ದು ಟೈಮಿಗೆ 3 ಟೈಮಿಗೆ ತಿಂದು ಅಭ್ಯಾಸ ಆಗ್ಬಿಟ್ಟು ಹೊಟ್ಟೆ ಹೆಂಗೆ ಹಸಿತಾವಂದ್ರೆ ಟೈಮ್ ಆಗ್ತಿದ್ದಂಗೆ ಅಲಾರಾಮ್ ಮಾಡ್ದಂಗೆ ಹಸಿತಾವ. ಈಗ ಮುಂಚೆ ಒಂದೊಂದು ದಿವಸ ಆಗಟ್ಲೆ ಉಪವಾಸ ಇದ್ರೆ ಹೊಟ್ಟೆ ಹಸಿತಿರ್ಲಿಲ್ಲ. ಇವಾಗ ಹಸಿತಾವ ಹೊಟ್ಟೆ ಅಂದರೆ ಅಪ್ಪ ಅಪ್ಪ ಅಪ್ಪ. ಹೋಗಿ ಮುಂದೆ ಟೋಲಲ್ಲಿ ಹೋಗಿ ನಿಲ್ಲಿಸಿ ಒಂದು ಸ್ವಲ್ಪ ಅಲ್ಲಿ ಏನಾರ ಬಜ್ಜಿನೋ ಇಲ್ಲ ಉಪ್ಪಿಟ್ಟಿರ್ತದೆ ತಿನ್ಕೊಂಡು ಹೋಗ್ತಾ ಇರೋದೇನೆ. ಕೊಪ್ಪಳ ಬಿಟ್ವಿ. ಹಂಗು ಮೊದಲನೇ ಟ್ರಿಪ್ಪು ಗೋವಾ ಕಡೆ. ಇಲ್ಲೇ 12 ಗಂಟೆ ಹೋಗೋಣ ಆರಾಮಾಗಿ. ಆದರೆ ನಾಳೆ ಹೋಗಿ ಖಾಲಿ ಮಾಡೋದು, ಇಲ್ಲ ಅಂದರೆ ನಾಳೆದೇ ಹೋಗಿ ಖಾಲಿ ಮಾಡೋದು. ಟೈಮ್ ಹೆಂಗಾಗುತ್ತೋ ಹಂಗೆ ನಮ್ಮದು. ಕೊಪ್ಪಳ ಎಲ್ಲ ಬಿಟ್ಟು ಮುಂದೆ ಬಂದು ಟೋಲ್ ಹತ್ರ ನಿಲ್ಲಿಸಿ ನೋಡಿ ಉಪ್ಪಿಟ್ಟು ತಗೊಂಡಿದ್ದೀನಿ. ಈ ಟೋಲಲ್ಲಿ ಬಂದಾಗ ಯಾವತ್ತೇ ಆಗಲಿ ಉಪ್ಪಿಟ್ಟು ಭಾರಿ ಫೇಮಸ್ಸು. ನೈಟೆಲ್ಲ ಸಿಗುತ್ತೆ. ಯಾವಾಗಲೂ ಬಂದಾಗ ನಾವು ಇಲ್ಲಿ ಉಪ್ಪಿಟ್ಟು ತಿನ್ಕೊಂಡು ಹೋಗ್ತೀವಿ. ಈ ಟೋಲ್ಗಿಂತ ನೆಕ್ಸ್ಟು ನಾಲ್ವಾಡಿ ಟೋಲ್ ಅಂತ ಬರುತ್ತೆ ಹುಬ್ಳಿ ಹತ್ರ. ಆ ಟೋಲಾಗಂತ ಇನ್ನೂ ಸೂಪರಾಗಿರುತ್ತೆ. ಈಗ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ ಅಂತೇಳಿ ಇಲ್ಲೇ ನಿಲ್ಸ್ಕೊಂಡು ಇಲ್ಲೇ ಉಪ್ಪಿಟ್ಟು ತಗೊಂಡಿದ್ದೀನಿ. ನಮ್ಮ ಗಾಡಿಯಲ್ಲಿ ನಿಂತಿದೆ ನೋಡಿ. ಸದ್ಯಕ್ಕೆ ಈಗ ಉಪ್ಪಿಟ್ಟು ತಿನ್ಕೊಂಡು ಇಲ್ಲಿಂದ ಹೋಗ್ತಾ ಇರೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ನೈಟ್ ಎಷ್ಟಾಗುತ್ತೋ ಅಷ್ಟು ಜರ್ನಿ ಪಾಸ್ ಮಾಡ್ಕೊಬೇಕು. ಉಳಿದಿದ್ದೆಲ್ಲ ಡೇ ಅಂತ ಡಿಸೈಡ್ ಮಾಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಹೆಂಗೆ ಅಂತ ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಉಪ್ಪಿಟ್ಟು ತಿಂದ್ಬಿಟ್ಟು ಹೊಡೋಣ ಬರ್ರಿ. ಧಾರವಾಡ ಎಲ್ಲ ಬಿಟ್ಟು ಅಳ್ನಾವರ ಪಾಸಾಗಿದ್ದೀನಿ ಇವಾಗ. ನೋಡುತ್ತಿರ್ಬೋದು ಧಾರವಾಡದಿಂದನೂ ಏಕ ಮಳೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ. 5 ನಿಮಿಷ ಗ್ಯಾಪ್ ಕೊಡ್ತೈತೆ, ಆಮೇಲೆ ಜೋರಾಗಿ ಹುಯ್ತೈತೆ. ನಮ್ಮ ಕಡೆ ಇಲ್ಲ ಮಳೆ, ಇಲ್ಲೆಲ್ಲ ಮಳೆ ಹುಯ್ತಾ ಹಾಕೊಂಡ್ಬಿಡೈತೆ. ನಮ್ಮ ಕಡೆ ಮಳೆ ಹುಯ್ದರೆ ಸ್ವಲ್ಪ ಬೆಳೆಯಾರು ಬೆಳಿತವೆ. ಈ ಕಡೆ ಫಾರೆಸ್ಟ್ ಏರಿಯಾ. ಯಾವುದಿದು ಗೋದ್ಗೆರೆ. ಹೋಗೋಣ. ಟೈಮ್ ಇಲ್ಲೇ ಎಷ್ಟು 5:15. ಅಲ್ಲಿಂದ ನಾನ್ ಸ್ಟಾಪ್ ಬಂದು ಈಗ 5:15 ಇಲ್ಲೇ ಆಗೋಗ್ಬಿಡ್ತು. ಇನ್ನು ನಾನು ರಾಮನಗರ ಹೋಗೋಷ್ಟೊತ್ತಿಗೆ ಹೆಚ್ಚು ಕಮ್ಮಿ 6 ಗಂಟೆ 6:15 ಆಗ್ಬಿಡ್ತವೆ. ನೋಡೋಣ ಯಾವಾಗ ಇಲ್ಲೆಲ್ಲಾರ ನೀವು ಅಂತೂ ಒಟ್ಟಿನಲ್ಲಿ ನಿದ್ದೆ ಅಂತೂ ಬರ್ತಾ ಐತೆ. ಇಲ್ಲೆಲ್ಲಾರ ನಿದ್ದೆ ಬಂದರೆ ಹಾಕೊಂಡು ಮಲಿಕೊಂಬಿಡೋದಷ್ಟೇ. ನಿದ್ದೆ ಮಲಿಕೊಂಡು ಆರಾಮಾಗಿ ಹೋಗೋಣ. ಒಟ್ಟಿನಲ್ಲಿ ಮಳೆಗಳಿದ್ದಾಗ ರಿಸ್ಕ್ ತಗೊಳಕ್ಕೆ ಹೋಗ್ಬಾರ್ದು. ದಬಾಯಿಸಿ ಹೋಗೋದು, ನಿದ್ದೆಗೆ ಹಿಡ್ಕೊಂಡು ಹೋಗೋದು. ಸ್ವಲ್ಪ ಎಳೆದಾಡಿದ್ರೆ ಎತ್ತಾಗಬೇಕಾರೆ ಎತ್ತಾಗ ಹೋಗ್ಬಿಡ್ತಾವೆ ಗಾಡಿಗಳು. ಹಂಗಾಗಿ ಜಾಸ್ತಿ ರಿಸ್ಕ್ ತಗೊಂಡು ಗಾಡಿ ಓಡಿಸ್ಬಾರ್ದು ಮಳೆಯಲ್ಲಿ. ಹೋಗೋಣ ಆರಾಮಾಗಿ. ಮುಂದೆ ಎಲ್ಲಾರ ನಿಲ್ಲಿಸಿ ಮಲಿಕೊಂಡು ಹೋಗೋಣ. ಹಂಗೂ ಹಿಂಗೂ ಬೆಳಕು ಅರ್ಧೇ ಹೋಯ್ತು. ರಾಮನಗರ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಮಳೆ ನೋಡ್ತಿರ್ಬೋದು ಯಾವ ಥರ ಹೊಡಿತಿದೆ ಅಂತೇಳಿ, ಯಾವ ಥರ ಮಳೆ ಹೊಡಿತದೆ ಅಂತೇಳಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ. 6:15 ಇಲ್ಲೇ ಟೈಮ್ ಆಗೋಯ್ತು. ಮೋಡ ನೋಡಿ, ಮೋಡ ಕ್ಲೌಡ್. ನೋಡಿ ಈಗ ಸ್ವಲ್ಪ ಸ್ಲೋ ಆಯಿತು. 5 ನಿಮಿಷ ಸ್ಲೋ ಆದರೆ 10 ನಿಮಿಷ ಹೊಡಿತೈತೆ ಮಳೆ. ಆ ಥರ ಮಳೆ ಹೊಡಿತದೆ. ಮಾರ್ನಿಂಗ್ ಸ್ನೇಹಿತರೆ. ರಾಮನಗರ ಬಿಟ್ಟು ಮುಂದೆ ಬಂದು ಮಲಗಿದ್ದೆ. ಬೆಳಗ್ಗೆನೇ ಎದ್ದು ಹೋಗ್ತಾ ಇದ್ದೀನಿ. ಇಲ್ಲೊಂದು ಗಾಡಿ ಆಕ್ಸಿಡೆಂಟ್ ಆಗಿರೋದು ನೋಡಿ ಯಾವ ಥರ ಆಗಿದೆ. ಎರಡು ಗಾಡಿ ಆಪೋಸಿಟ್ ಹೊಡ್ಕೊಂಬಿಟ್ಟಿದ್ದಾರೆ. ಸ್ಪೀಡಲ್ಲಿ ಬಂದು ಹೊಡ್ಕೊಂಡಿರೋದು. ಯಾರು ತಪ್ಪು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಬ್ಬರು ಡ್ರೈವರ್ಗೆ ಏಟಾಗಿರ್ತೈತೆ. ಯಪ್ಪ ಸ್ವಲ್ಪ ಈ ಮಳೆಗಾಲದಲ್ಲಿ ಸ್ವಲ್ಪ ಡೌನ್ಗಳಲ್ಲಿ ನಿಧಾನ ನೋಡಿ. ಇವೆಲ್ಲ ಫುಲ್ ಈ ಕಡೆಯಿಂದ ಡೌನ್ ಐತಾ, ಸ್ಪೀಡ್ ಇರ್ತಾರೆ, ಆ ಕಡೆಯಿಂದ ಎದ್ದಿರ್ತಾವ.
ಸ್ವಲ್ಪ ಮಾಡಿದ್ರು ಬ್ರೇಕ್ಗಳಿಲ್ಲಲ್ಲ ಮಳೆಗಳಲ್ಲಿ, ಸ್ಕಿಡ್ ಆಗೋದು ಜಾಸ್ತಿ. ಅದು ಅಲ್ಲದೆ CC ರೋಡ್ ಇದು, ನಿಮಗೆ ತಾರ್ ರೋಡ್ ಥರ ಇದು ಗ್ರಿಪ್ ಸಿಗಲ್ಲ ಇದ್ರಾಗೆ. ತಾರ್ ರೋಡಾಗಾದ್ರೆ ಸ್ವಲ್ಪ ಗ್ರಿಪ್ ಸಿಗುತ್ತೆ, CC ರೋಡಾಗಂತೂ ಬರೇ ಜಾರುತ್ತೆ. ಟೈರ್ಗಳೆಲ್ಲ ಬಟನ್ ಎಲ್ಲ ಹೋಗ್ಬಿಡ್ತವೆ ಬೇಗನೆ, ಟೈರ್ ಬೇಗ ಸವಿಯೋದು ಈ CC ರೋಡಾಗೇನೆ. ಅಂಥದ್ರಲ್ಲಿ ಬಂದು ಒಬ್ರಿಗೊಬ್ರು ಆಪೋಸಿಟ್ ಹೊಡ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಟೈಮ್. ಸದ್ಯಕ್ಕೆ ಇವಾಗ ನಾವು ಹೋಗೋಣ, ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಸೀದಾ ಹೋಗಿ ಇವತ್ತು ಖಾಲಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಮಲ್ಲಿಕಮ್ಮ ಟೈಮ್ ವೇಸ್ಟ್ ಮಾಡಿಬಿಟ್ಟೆ. 9 ಗಂಟೆಗೆ ಎದ್ದು ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಓನರ್ ಇದು ಹೋಗೋದಲ್ವಾ ಅಂದರು. ಸರಿ ಬಿಡೋಣ ಆಯಿತು ಅಂದ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಯಾಕೆ ಅಂದ್ಬಿಟ್ಟು ಹೊರಟು ಬಿಡೋತೆಗೆ. 2 ಗಂಟೆ ಹೋದ್ರೂ ಗಾಡಿ ಖಾಲಿ ಮಾಡಿಕೊಡ್ತಾನೆ, ಏನು ಸಮಸ್ಯೆ ಇಲ್ಲ ಅಲ್ಲಿ. ಬಾರಪ್ಪ ದೇವ್ರು. ಮುಂದೆ ಬಸ್ ಬರ್ತೈತೆ ನೋಡಲಿ, ಏನಿಲ್ಲ, ಅಂತ ನುಗ್ಬಿಡೋದಷ್ಟೇ. ಆಮೇಲೆ ಬ್ರೇಕ್ ಹೊಡ್ಕೊಳ್ಳೋದು. ಮಳೆ ಅಂತೂ ಕಮ್ಮಿ ಆಗೈತೆ, ಅಂದರೆ ಕಮ್ಮಿ ಏನು, 5 ನಿಮಿಷ ಬಿಡುಕು ಕೊಡ್ತೈತೆ, ಆಮೇಲೆ ಮತ್ತೆ ಹೋಯ್ತೈತೆ. 5 ನಿಮಿಷ ಬಿಡುಕು ಕೊಡ್ತೈತೆ, ಆಮೇಲೆ ಮತ್ತೆ ಹೋಯ್ತೈತೆ. ಹೋಗೋಣ, ಇನ್ನೇನು ಅನ್ಮೋಡಲ್ಲಿದ್ದೀವಿ. ನೆಕ್ಸ್ಟ್ ಬಾರ್ಡ್ರ್ ಪಾಸ್ ಆಗ್ತಿದ್ದಂಗೆ ಘಾಟ್ ಇಳಿಸೋದು, ಘಾಟ್ ಇಳಿಸಿ ಹೋಯ್ತಾ ಇರೋದೇನೆ. ನನ್ನ ಅನಿಸಿಕೆ ಒಂದು 60-70 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಪಾಯಿಂಟು. ಹೋಗೋಕ್ಕೆ ಟೈಮ್ ತಗೋತೈತೆ, ಸಿಕ್ಕಾಪಟ್ಟೆ ಟೈಮ್ ತಗೋತೈತೆ. ಘಾಟ್ ಇಳಿಸೋಕ್ಕೆ ಹೆಚ್ಚು ಕಮ್ಮಿ 1 ಅವರ್ಲು ಅವೆಲ್ಲ ಟೈಮ್ ತಗೋತದೆ. ನೋಡೋಣ, ಹೋಗೋಣ ಸೀದಾಗಿ. ನೋಡಿ ಇಲ್ಲಿ ಇದು ಪ್ಲೇಸ್ ಐತಲ್ಲ, ದೂದ್ ಸಾಗರ್ ಹೋಗೋ ದಾರಿ ಇದು. ನೀವು ಕಾರಲ್ಲಿಗಿರಲ್ಲ ಬಂದರೆ ದೂದ್ ಸಾಗರ್ ಗೊತ್ತಲ್ಲ, ಟ್ರೈನಲ್ಲಿ ಹೋದರೆ ನೋಡೋಕೆ ಚಂದ. ಕಾರಲ್ಲಿ ಹೋಗೋರೆಲ್ಲ ಇಲ್ಲಾಸಿ ನೋಡಿ ಇಲ್ಲಿಂದ ಹೋಗೋದು. ಆ ಕಡೆ ಬಾರ್ಡ್ರ್ ಆ ಕಡೆಯಿಂದನೂ ಹೋಗ್ಬೋದು, ಈ ಕಡೆಯಿಂದನೂ ಹೋಗ್ಬೋದು. ಬೋಲ್ಡ್ ಹಾಕಿದೆ ನೋಡಿ, ದೂದ್ ಸಾಗರ್ ಜಂಗಲ್ ರೆಸ್ಟೋರೆಂಟ್. ದೂದ್ ಸಾಗರ್ ಹೋಗೋ ದಾರಿ ಇದೆ, ಎಲ್ಲ ಹೋಗಿ ಬರ್ತಾ ಇದೆ ನೋಡಿ. ಸದ್ಯಕ್ಕೆ ಇವಾಗ ನಾವು ಹೋಗೋಣ ಬರ್ರಿ. ಅನ್ಮೋಡ್ ಬಿಟ್ಟು ಮುಂದೆ ಬರ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಇಬ್ಬನಿ. ಟೈಮು 10 ಕಾಲಾಗಿದೆ. ಟೈಮು 10 ಕಾಲಿಗೆ ಇಬ್ಬನಿ ನೋಡಿ ಹೆಂಗಿದೆ. ಗಾಡಿಗಳೇನು ಇಷ್ಟೊಂದು ಬರ್ತಾ ಇದ್ದಾವಪ್ಪ ಇವತ್ತು. 10 ಕಾಲಿಗೆ ಫುಲ್ ಇಬ್ಬನಿ ಈ ಕಡೆ ಎಲ್ಲ. ಈಗ ಒಂದು ಸ್ವಲ್ಪ ಕಮ್ಮಿ ಆಯಿತು, ಅಲ್ಲಂತೂ ಜಾಸ್ತಿ ಇತ್ತು ನೋಡಿ. ಮುಂದೆ ಹಂಗೆ ಐತೆ. ಇಬ್ನಿಗೆ 4 ಇಂಡಿಕೇಟರ್ ಹಾಕ್ಕೊಂಡೆ ಓಡಿಸೋದು, ಆವಾಗ ಹಿಂದೆ ಬರೋರಿಗೆ ಕ್ಲಿಯರಾಗಿ ಕಾಣುತ್ತೆ ಮುಂದೆ ಗಾಡಿ ಐತೆ ಅನ್ನೋದು. ಈ ಇಬ್ನಿಯಲ್ಲಿ ಎಲ್ಲೋ ಲೈಟು ಸೂಪರಾಗಿ ಕಾಣುತ್ತೆ. 4 ಇಂಡಿಕೇಟರ್ ಹಾಕೊಂಡು ಓಡಿಸ್ರೆ ಹಿಂದೆ ಮುಂದೆ ಬರೋರಿಗೆ ಗಾಡಿ ಬರ್ತಾ ಇರೋದು ಕ್ಲೀನಾಗಿ ಕಾಣುತ್ತೆ. ಹೋಗೋಣ. ನೋಡಿ ಇಲ್ಲಿ ನೋಡಿ ಎಷ್ಟು ಇಬ್ನಿ ಐತೆ ಎಲ್ಲ. ನೋಡಿ ರೋಡೇ ಕಾಣ್ತಿಲ್ಲ, ಲೈಟ್ ಹಾಕೊಂಬರೋದು ಕಾರ್ ಕಾಣ್ತವೆ. ಮುಂದೆ ಬರ್ತಾ ರೋಡ್ಗಳೇ ಕಾಣ್ತಿಲ್ಲ. ತುಂಬ ಇದು ಮೊಬೈಲಲ್ಲಿ ಸ್ವಲ್ಪ ಕಾಣುತ್ತೆ, ಡೈರೆಕ್ಟ್ ವ್ಯೂ ನೋಡಿದ್ರೆ ಸ್ವಲ್ಪ ಕಾಣೋದೇ ಇಲ್ಲ. ಇನ್ನೇನು ಘಾಟ್ ಇನ್ನೊಂದು 2 ಕಿಲೋಮೀಟ್ರ್ ಐತೆ ಘಾಟ್ ಎಂಟ್ರೆನ್ಸ್. 2 ಕಿಲೋಮೀಟ್ರ್ ಹೋದರೆ ಘಾಟ್ ಇಳಿಯೋದೇನೆ. ನೋಡಿ ಮುಂದೆ ಹೆಂಗೈತೆ. ಮಳೆನೂ ಹುಯ್ತಾ ಐತೆ, ಅದ್ರ ಜೊತೆಗೆ ಇಬ್ಬನಿನು. ನೋಡಿ ಮೇಲೆ RT ಆಫೀಸ್ ಐತೆ, ಒಂದು ಚೂರಾದ್ರೂ ಕಾಣ್ತೈತಾ ನೋಡಿ. ಅಲ್ಲಿ ಮೇಲ್ಗಡೆ RT ಆಫೀಸ್ ಐತೆ, ಏನು ಕಾಣ್ತಾ ಇಲ್ಲ. ಅಷ್ಟು ಇಬ್ಬನಿ ಇಲ್ಲಿ. The next day. ಗೋವಾ ಬಂದು ಒಂದಿನ, ನಿನ್ನೆ ಗಾಡಿ ಖಾಲಿ ಮಾಡಿದೆ. ಒಂದೇ ದಿವಸಕ್ಕೆ ಬಂದು ಖಾಲಿ ಮಾಡಿದೆ. ನಿನ್ನೆ ಎಲ್ಲ ಆಲ್ಟದೆ ಮಾಮೂಲಿ ನಮ್ಮ ರೆಗ್ಯುಲರ್ ಜಾಗದಲ್ಲಿ. ಯಾವಾಗಲೂ ಆ ಕಡೆ ಆಗ್ತಿದ್ದೆ ನಾನು ನೋಡಿ, ಆ ಜಾಗದಲ್ಲಿ ಆಗ್ತಿದ್ದೆ ಗಾಡಿನ. ನಮ್ಮದು ಹಳೆ ಗಾಡಿ ಅರ್ಜುನನ ಆ ಸೈಡ್ ಹಾಕ್ತಿದ್ದೆ. ಇವಾಗ ಈ ಗಾಡಿನ ಈ ಸೈಡ್ ಹಾಕಿದ್ದೀನಿ. ಏನಕ್ಕಪ್ಪ ಅಂದರೆ ಆ ಕಡೆ ಸ್ವಲ್ಪ ಮಳೆ ಜಾಸ್ತಿ ಬಂದು ಸ್ವಲ್ಪ ಇದೆಲ್ಲ ಇದುಗಳೆಲ್ಲ ಬೆಳ್ಕೊಂಬಿಟ್ಟವೆ, ಬಳ್ಳಿಗಳೆಲ್ಲ. ಅಲ್ಲಿ ಕ್ಲೀನಾಗಿ ಜಾಗ ಕ್ಲೀನಾಗಿ ಸೈಡ್ ಇಲ್ಲ, ಸುಮ್ಮನೆ ಯಾಕೆ ಬೇಕು ಅಂದ್ಬಿಟ್ಟು ಈ ಸೈಡ್ ಹಾಕಿದ್ದೆ. ಇವಾಗ ಲೋಡ್ ಒಂದು ಹೇಳಿದ್ದಾರೆ, ಅದು ಟೈಮ್ ನೋಡಿ ಎಷ್ಟೊತ್ತು, 1 ಗಂಟೆ ನೋಡ್ಬೋದು. ನಿನ್ನೆ ಮಧ್ಯಾಹ್ನ 2 ಗಂಟೆ ಖಾಲಿ ಆಗಿದ್ದು, ಇವಾಗ 1 ಗಂಟೆ ಲೋಡ್ ಹೇಳಿದ್ರು. ಇಲ್ಲಿಂದ ಮಡ್ಗಾವ ರೈಲ್ವೆ ಸ್ಟೇಷನ್ಗೆ ಹೋಗಿ, ಮಡ್ಗಾವ ರೈಲ್ವೆ ಸ್ಟೇಷನಿಂದ ಲೋಡ್ ಆಗೋದು ಬೆಂಗಳೂರಿಗೆ.
ಏನು ಲೋಡು ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಇಲ್ಲಿಂದ ಸೀದಾ ನಾನು ಮಡ್ಗಾವ ಹೋಗ್ಬೇಕು. ಇಲ್ಲಿಂದ ನೋಡೋಣ ಮಡ್ಗಾವ ಹೋಗಿ ಏನು ಲೋಡ್ ಎತ್ತ ಅಂತ ಅಪ್ಡೇಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ಹೋಗೋಣ ಮಡ್ಗಾವ ಕಡೆಗೆ ಜರ್ನಿ ಹೋಗೋಣ. ಫಸ್ಟ್ ಲಿಫ್ಟ್ ಎತ್ತಬೇಕು. ಆಲ್ಟ್ ಆಗಿದ್ನಲ್ಲ, ಲಿಫ್ಟ್ ಇಳಿಸಿದ್ದೆ, ಈಗ ಲಿಫ್ಟ್ ಎತ್ಕೊಂಡು ಹೋಯ್ತಾ ಇರೋದಾನೆ. ಹೋಗೋಣ ಮಡ್ಗಾವ ಹೋಗಿ. ಇಲ್ಲಿಂದ ಮಡ್ಗಾವ ಹೆಂಗೆ ಡೈರೆಕ್ಟ್ ಪೋಂಡದಿಂದ ಮಡ್ಗಾವನೇ 30-35 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಮಡ್ಗಾವ. 35-40 ಕಿಲೋಮೀಟ್ರ್ ಆಗ್ಬೋದು. ಇಲ್ಲಿ ಲೆಫ್ಟ್ ಹೋದರೆ ಹೋಂಡಾ ಇಂಡಸ್ಟ್ರಿಯಲ್ ಏರಿಯಾ ಹೋಗುತ್ತೆ. ನಾವು ಇಲ್ಲಿ ರೈಟ್ಗೆ ಹೋಗ್ಬೇಕು. ರೈಟ್ಗೆ ಹೋಗಿ ನಮ್ಮ ರೆಗ್ಯುಲರ್ ಟೀ ಕುಡಿ ಅಂಗಡಿ, ಆ ಪೆಟ್ಟಿ ಅಂಗಡಿಯಲ್ಲಿ ಆಗ ವ್ಯಾಪಾರ ನಾವು ದುಡಿಯಲ್ಲ, ಅಷ್ಟು ದುಡಿತಾನೆ. ಸಂಜೆ 3 ಗಂಟೆ ಬರ್ತಾನೆ. ಈಗ ಮಧ್ಯಾಹ್ನ ಮೇಲೆ ರಾತ್ರಿ 9-10 ಗಂಟೆವರೆಗೆ ಇರ್ತಾನೆ. ಎಷ್ಟು ವ್ಯಾಪಾರ ಆಗುತ್ತಂದರೆ ಕಾರಲ್ಲಿ ಎಲ್ಲ ಬಂದು ನಿಲ್ಲಿಸಿ ಮನೆಗೆ ಪಾರ್ಸಲ್ ಗೀರ್ಸಲ್ ಏನಿಲ್ಲ, ಬರೇ ವಡೆಪಾವು, ಆಮೇಲೆ ಬೋಂಡಾ, ಪಕೋಡ, ಬಜ್ಜಿ, ಮಿರ್ಚಿ ಬಜ್ಜಿ ಬರ್ತಾವಲ್ಲ ಅದು, ಬಾಳೆಕಾಯಿ ಬಜ್ಜಿ, ಇಷ್ಟೇ ಮಾಡೋದವನು. ಆಮ್ಲೆಟ್, ಇಷ್ಟಕ್ಕೇ ಎಷ್ಟು ವ್ಯಾಪಾರ ಆಗುತ್ತೆ, ಎಷ್ಟು ಕಸ್ಟಮರ್ ಬರ್ತಾರೆ ಅಂದರೆ ಅಷ್ಟು ಕಸ್ಟಮರ್ ಬರೋಲ್ಲ ಅವ್ರಿಗೆ. ಆ ಗುಡ್ಡ ನೋಡಿ ಹೆಂಗೆ ಕಾಣ್ತಾರೆ. ನಮ್ಮ ಗೋವಾದಲ್ಲಿ ಎಲ್ಲಿಂದ ಎಲ್ಲಿ ನೋಡ್ರೆ ಒಳ್ಳೆ ವ್ಯೂ ಪಾಯಿಂಟ್ಗಳೇ ಅವೆಲ್ಲ. ಹೋಗೋಣ ಸೀದಾ ಮಡ್ಗಾವ್ ರೈಲ್ವೆ ಸ್ಟೇಷನ್ಗೆ ಹೋಗಿ. ಒಟ್ಟು 3 ಗಾಡಿ ಲೋಡ್ ಆಗ್ತಾಯಿದೆ. ಮತ್ತು ನಮ್ಮ ಅನಿಲ ಸಿಗ್ತಿದೆ ನನ್ನ ಜೊತೆಲಿ. ನಮ್ಮ ಅನಿಲ, ನಮ್ಮ ನವೀನಣ್ಣ, ನಮ್ಮದೊಂದು 3 ಗಾಡಿ ಒಟ್ಟಿಗೆ ಲೋಡ್ ಆಗ್ತವೆ. ಒಂದೇ ತವ ಲೋಡಾಗಿ ಒಂದೇ ತವ ಬೆಂಗಳೂರ ಖಾಲಿ ಆಗುತ್ತಂತೆ. ಇನ್ನೇನು ಅನಿಲ ಎಲ್ಲ ಸಿಕ್ಕರೆ, ನವೀನಣ್ಣ ಅನಿಲ ಎಲ್ಲ ಸಿಕ್ಕರೆ ಎಲ್ಲ 3 ಗಾಡಿ ಜೊತೆಲೇ ಹೋಯ್ತೀವಿ ಬೆಂಗಳೂರವರೆಗೂ. ನೋಡೋಣ ಇನ್ನು ನಮ್ಮ ಜರ್ನಿ ಹೆಂಗೆ ಇರ್ತವೆ ಅಂತೇಳಿ. 3 ಜನ ಜೊತೆಲಿದ್ದೆ ಗೊತ್ತಲ್ಲ ಹೆಂಗೆ ಅಂತ. ನೋಡೋಣ ಮುಂದೆ ಅವೆಲ್ಲ ಅಪ್ಡೇಟ್ ಮಾಡ್ತೀನಿ. ಫೈನಲ್ ಆಗಿ ಮಡ್ಗಾವ ರೈಲ್ವೆ ಸ್ಟೇಷನ್ ಹತ್ರ ಬಂದು ನಿಲ್ಲಿಸಿದ್ದೀವಿ. ಇದೇ ಮಡ್ಗಾವ ರೈಲ್ವೆ ಸ್ಟೇಷನು. ಇಲ್ಲೆರಡು ನಿಂತ ನೋಡಿ ಗಾಡಿ. ನೋಡ್ರ, ನಮ್ಮ ನವೀನಣ್ಣಂದು, ನಮ್ಮ ಅನಿಲಂದು, ಇದು ಅನಿಲಂದು, ಇದು ನಮ್ಮ ನವೀನಣ್ಣಂದು. ಅಲ್ಲಿಂದನೆಲ್ಲ ಲೋಡ್ ಆಗೋದು ಒಳಗಡೆ. ಎಲ್ಲ ಅವ್ರಿಗೆ ಗೊತ್ತಿಲ್ಲ. ಈಗ ಅವ್ರನ್ನ ಹೋಗಿ ಮಾತಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಗಾಡಿ ನಿಲ್ಲಿಸಿ ಇವರೆಲ್ಲ ಒಳಗೆ ಹೋಗ್ಬಿಟ್ರಂಗೆ ಅವರೇ. ನೋಡೋಣ, ಇದೇ ಮಡ್ಗಾವ ರೈಲ್ವೆ ಸ್ಟೇಷನ್. ಬರ್ರಿ ಫಸ್ಟ್ ಏನಂತ ಕೇಳೋಣ, ಆಮೇಲೆ ನಾನು. ಅಣ್ಣ ಒಂದು ಸ್ವಲ್ಪ ಮಕ್ಕ ತೋರಿಸಿ. 3 ಗಾಡಿ ಓನರ್ ಮಕ್ಕ. ಕ್ರೇನ್ ನೋಡಿ ಎಷ್ಟು ದೊಡ್ಡದು ಬೂಮ್ ಅಂದರೆ. ಅದು ಬಂದು ಇಲ್ಲಿ ಇಕ್ಕಿದೆ ನೋಡ್ದ. ಈ ಐಟಮ್ ನಮ್ಮ ಗಾಡಿ ತುಂಬ್ತಿರೋದು ನೋಡಿ. ಈ ಐಟಮ್ ಬ್ಯಾಕ್ ವೇಟ್ ಅಂತ ಹೇಳ್ತಾರೆ. ಕೌಂಟ್ರ್ ವೇಟ್ ಅಥವಾ ಬ್ಯಾಕ್ ವೇಟ್ ಅಂತಾರೆ. ಇವ್ರು ಯಾರು ಗೊತ್ತಾ? ಇವರು ನಮ್ಮ 3 ಗಾಡಿ ಓನರ್ ಇವರು. ಎಲ್ಲಪ್ಪ ನೀವು ಓನರು? 3 ಗಾಡಿ ಓನರ್ ಇವರೇ. ಈ ಕ್ರೇನು ನಾಳೆ ಇವರೇ ಪರ್ಚೇಸ್ ಮಾಡ್ತಾರಂತೆ, ತಗೋತಾರಂತೆ ಇವರು. ಏನು ಬೆಲೆ ನಾವು ಅರ್ಧ ಇಷ್ಟಿಲ್ಲ. ಯಾವ್ದ್ರದ್ದು? ಅದ್ರ ಬೆಲೆ ಇಷ್ಟಲ್ಲ. ಬಾಡಿಗೆ ಬೆಲೆ ಇಲ್ಲ. ಇದ್ರದ್ದು ಇದಿಲ್ಲ. ನಾವು 4 ಟಯರ್ದಿಲ್ಲ. ನಾವು ಅಷ್ಟು ದುಡಿಬೇಕು ಅಂದ್ರೆ ಮಿನಿಮಮ್ 3 ವರ್ಷ ಬೇಕು. ಏನಕ್ಕೆ? ಒಂದು ವಾರದಲ್ಲಿ ದುಡಿದಿದೆ ಕ್ರೇನು. ನಾವು ದುಡಿಯೋದು. ಏಯ್ 1,25,00,000 ದುಡಿತೀಯಾ? ಖರ್ಚು ಹಂಗೆ ಇರ್ತಾ. ಬಾರಪ್ಪ. ಏನು ಹೋಗಕ್ಕೆ ಇಷ್ಟ. ಗಾಡಿ ಇಲ್ಲಿದೆ, ಲೋಡ್ ಮಾಡಿ ಇಲ್ಲಿ ನಿಲ್ಸಿದ್ವಿ. ಲೋಡೇ ಕಾಣಲ್ಲ, ಒಳಗಡೆನೇ ಐತೆ ಕ್ರೇನ್ ಐಟಮು. ನಮ್ಮ ಒಂದು ಅನಿಲಂದು ಅದು ಲೋಡ್ ಆಯಿತು. ಈಗ ಆ ಗಾಡಿನೂ ಲೋಡಾಗಿ 3 ಗಾಡಿ ಲೋಡಾಗಿ ಬರುತ್ತೆ. ಅಲ್ಲಿ ಮುಂದೆ ತಗೊಂಡು ಗಾಡಿ ನಿಲ್ಸ್ಕೋಬೇಕು. ಬರಲಿ ಈ ಗಾಡಿ.